ಎಲ್ಲವರಪ್ಪ ಶಾಸ್ತ್ರ ಅಂತಂದ್ರೆ ಫಾರಿನ್ನಲ್ಲಿ ಅಂತೆ, ಇಲ್ಲಿ ಗಲಭೆ ಆಗ್ತಿದ್ರೆ ಅಲ್ಲಿ ಫಾರಿನ್ನಲ್ಲಿ, ಇಲ್ಲಿ ಸಮಸ್ಯೆ ಆದ್ರೆ ಫಾರಿನ್ನಲ್ಲಿ. ನೀವು ಫಾರಿನ್ MLA ಆಗಿರೋದು ಇಲ್ಲಿನ ಜನರಿಗಲ್ವಾ, ಅವ್ರ ಯೋಗಕ್ಷೇಮ ಕೇಳಬೇಕಲ್ವಾ? ನಮ್ಮ ಸುಮ್ಮನೆ ಬಿಡು ಅಂದ್ರೆ ಬಿಡಕ್ಕ ನಿಮಗೆ ತೊಂದರೆ ಏನಪ್ಪ? ನಿಮ್ಮದು ಕೊನೆ ಗಳಿಗೆಯಲ್ಲಿ ಬಂದಿದ್ದೀರಿ. ಇನ್ನು 2 ತಿಂಗಳೈತೆ, ಅಲ್ಲ 2 ವರ್ಷ ಐತೆ. 2 ವರ್ಷ ಆದ್ಮೇಲೆ ನೀವೆಲ್ಲಿದ್ದೀರಿ ಅಂತ ಯಾರು ಕೇಳಲ್ಲ. ಕೊನೆ ಪಕ್ಷ ನಮ್ಮ ತಮ್ಮಣ್ಣವ್ರನ್ನ ಕೇಳ್ತಾವ್ರಿ ಜನ. ಅವರು ಹಲವು ಕಾರ್ಯಕ್ರಮಗಳು SM ಕೃಷ್ಣವರ ಕಾಲದಿಂದ ಯಾವ ರೀತಿ ನಡ್ಕೊಂಡ್ರು, ಏನೇನು ಮಾಡಿದ್ರು. ಇದು ಮುಖ್ಯಮಂತ್ರಿಗಳಾಗಿದ್ದವರು SM ಕೃಷ್ಣವರ ಜಾಗ, ಇದು ಮದ್ದೂರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ, ಇದು ಅಂತ ಕ್ಷೇತ್ರ ಇದು. ಅವ್ರ ಅಂತ ಒಬ್ಬ ವ್ಯಕ್ತಿ ಇಲ್ಲದೆ ಇದ್ದಿದ್ರೆ ಈ ರಸ್ತೆ ಇವತ್ತು ಈ ರೀತಿ ಇರ್ತಾ ಇರಲಿಲ್ಲ. ಎಂತ ಪರಿಸ್ಥಿತಿ ಇತ್ತು. ಅವ್ರು ನಮ್ಮ ಮುಂದಿಲ್ಲ, ಆದ್ರೆ ಅವ್ರು ಮಾಡಿದ್ದನ್ನ ನಾವು ನೆನ್ಕೊಳ್ಬೇಕು. ಇದನ್ನು ಬಿಟ್ಟು ನಾನು ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ನಿಮ್ಮ ಮುಖ್ಯಮಂತ್ರಿಗಳನ್ನು ಜಗ್ಸಿದ್ದಾಯ್ತು. ಅಲ್ಲಿ ಏರ್ಪೋರ್ಟ್ ಹತ್ರ ಒಂದು 5 ಎಕರೆ ಜಾಗ ಹೊಡೆದ್ಬಿಟ್ಟಿದ್ರಲ್ಲ, ಅವ್ರದ್ದು ನಾವು ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ರಾತ್ರಿ ಹೊಡೆದು ಬಿಡೋದು, ಬೆಳಗ್ಗೆ ಕೊಟ್ಟು ಬಿಡೋದು. ಜಗ್ಗಿದ್ದು ಆಗೋಯ್ತು, ಬಗ್ಗಿದ್ದು ಆಗೋಯ್ತು. ಇಂಥವರನ್ನ ಬಹಳ ಜಗ್ಗಿಸ್ತೀವಿ, ಬಗ್ಗಿಸ್ತೀವಿ ನಾವು. ಅದೆಲ್ಲ ಬಿಟ್ಬಿಡಿ. ಇವತ್ತೇನು ಹೋರಾಟ ನಡೀತಾ ಇದೆ, ನೀವು ಅವಲೋಕನ ಮಾಡಿ. ಇದು ಸರಿ ಇದೆಯಾ, ಸರಿ ಇಲ್ಲ ಅನ್ನೋದನ್ನ ನೀವು ಅವ್ರಿಗೆ ಒಪ್ಪಿದ್ರೆ ಮಾಡಿ. ಯಾರು ಬೇಡ ಅಂತಾರೆ? ನಮ್ಮನ್ನು ಸುಮ್ಮನೆ ಬಿಟ್ಬಿಡ್ರಿ ಅಂತಂದ್ರೆ ಬಿಟ್ಬಿಡಕ್ಕೆ ನಿಮ್ದು ರೋಗ. ಆದ್ರಿಂದ ನಿಮ್ಮ ಹೋರಾಟದಲ್ಲಿ ನಾನು, ಅಶೋಕನ್ನ, ನಾವೆಲ್ಲರೂ ಕೂಡ ಇದ್ದೇವೆ. ನಮ್ಮ ಬಿಜೆಪಿಯ ಮುಖಂಡರುಗಳು ಇಂದ್ರೇಶ್ ಅವರಾಗಿ, ಅಶೋಕ್ ಅವರು, ಸ್ವಾಮಿ ಅವರು, ಸಚಿದಾನಂದ್ ಅವರು ಎಲ್ಲ ಬಂದಿದ್ದೀವಿ ಇವತ್ತು ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ಅದು ಎಂತ ಹೋರಾಟ ಆದ್ರೂ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಿನ್ನೆ ಕುಮಾರಣ್ಣ ನಾವು ಎಲ್ಲ ಸೇರಿದ್ವಿ, ಅವ್ರ ಗಮನಕ್ಕೂ ತರ್ತೇವೆ. ಅಶೋಕಣ್ಣ ಅವ್ರ ಹತ್ರ ಮಾತಾಡ್ತಾರೆ. ಯಾವುದೇ ಕಾರಣಕ್ಕೆ ನಿಮ್ಮ ಅನುಮತಿ ಇಲ್ಲದೆ ಇದನ್ನ ನಗರವಾಗಿ ಮಾಡಬಾರ್ದು ಅಂತಕ್ಕಂಥ ಹೇಳಿಕೆ ನಿಮ್ಗೇನಿದೆಯೋ ಅದು ಸರಿ ಇದೆ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಹಠ ಬೇಡ, ಹಠ ಬೇಡ. ಹಠ ಮಾಡಿ ದುರ್ಯೋಧನ ಕೆಟ್ಟ ಅಲ್ವಾ? ಹಠ ಮಾಡಿ ದುರ್ಯೋಧನ ಕೆಟ್ಟ, ಒಳ್ಳೇದ್ ಮಾಡಿ ಧರ್ಮರಾಯ ಒಳ್ಳೇನಾದ ಅಲ್ವಾ? ಅಷ್ಟೇ. ಹಠ ಮಾಡಿ ಕೆಡಬೇಡಿ. ಒಳ್ಳೇದೇನಿದೆ, ಒಳಿತೇನಿದೆ, ಆ ಒಳಿತು ಜನಗಳು ಕೇಳಿ ಮಾಡಿ. ಜನಕ್ಕೆ ಇಷ್ಟ ಇದ್ರೆ ಮಾಡು. ಜನಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀನ್ಯಾಕೆ ಸ್ಪೆಷಲ್? ಅದು ನೋಡಿದ್ದೀನಿ. ಅಭಿವೃದ್ಧಿಯ ಪರ್ವ, ಅಭಿವೃದ್ಧಿ ಯಾರು ಕೇಳಿದ್ರು? ನಾವೇನ ಕೇಳಿದ್ರ? ಅಭಿವೃದ್ಧಿ ಬಗ್ಗೆ ನಾವೇನ ಮಾತಾಡಿದ್ರ? ನಾವು ಮಾತಾಡಿ ನಮ್ಮ ಹಳ್ಳಿ ಬೇಡಪ್ಪ, ಹಳ್ಳಿ ಆಗಿರ್ಲಿ, ಖುಷಿ ಆಗ್ಬೇಕು ಎಲ್ಲರಿಗೂ. ನಮ್ಗೇನ್ ತಲೆನೋವು ಅಂದ್ರೆ ಸೇರ್ಸು ಅಂದ್ರೆ ತಲೆನೋವು ನನಗೆ. ಹಿಂದೆ ನಾವೆಲ್ಲ ಇದ್ದಾಗ ಬಂದು ಅಣ್ಣ ನಮ್ದನ್ನ ಸೇರ್ಸೋಣ, ಎಲ್ಲಿ ಕಷ್ಟಪ್ಪ ಬೇಡೋ ಅಂತ ನಾವು ಇದು ಮಾಡಿದ್ವಿ. ಇಲ್ಲಿ ನೋಡಿದ್ರೆ ಬೇಡ ಅಂದ್ರೆ ಸೇರಿಸ್ತೀನಿ ಅಂದ್ರೆ ಏನೈತೆ ಅದರಲ್ಲಿ? ಚಿನ್ನದ ಗಣಿ ಐತೆ ಇಲ್ಲಿ, ಗೆಜ್ಜಿಲ್ಗೆರೆಯಲ್ಲಿ ಚಿನ್ನದ ಗಣಿ, ಗಣಿ ನೋಡ್ಕೊಂಡು ಹೋಗ್ಬಿಡಕ. ಈಗ ಅವ್ನು ಟ್ರಂಪ್ ಮಾಡಿದ, ನಾನು ಯಾರೋ ಟ್ರಂಪ್ ಅಮೇರಿಕಾದ ಟ್ರಂಪ್ ಬಿದ್ದವನೆ. ಎಲ್ಲೆಲ್ಲಿ ಆಯಿಲ್ ಸಿಗುತ್ತೆ, ಎಲ್ಲೆಲ್ಲಿ ಮೈನಿಂಗ್ ಸಿಗುತ್ತೆ, ಆ ದೇಶಗಳನ್ನೆಲ್ಲ ಅಕ್ವೈರ್ ಮಾಡ್ತಾವ. ಹಂಗೆ ನೀನೇನ ಟ್ರಂಪ್ ಹಾಕೊಳ್ತಿದ್ದೀನಪ್ಪ? ಅವನಿಗೆ ಬುದ್ಧಿ ಇಲ್ಲ ಅಲ್ಲಿ. ಇದು ಕರ್ನಾಟಕ, ಇದು ಭಾರತ ದೇಶ, ಸಂವಿಧಾನ ಇದೆ. ಆ ಸಂವಿಧಾನದ ಆಶಯದಲ್ಲಿ ನಡಿಬೇಕು ನಾವು. ಅದಕ್ಕೋಸ್ಕರ ನಾವೆಲ್ಲ ಕೂಡ, ನಾವು ಈ ವೇದಿಕೆ ಮೇಲೆ ಇರೋರು ನೀವೆಲ್ಲರೂ ಕೂಡ ನಾವು ಈ ಹೋರಾಟಕ್ಕೆ ಬೆಂಬಲ ಮಾಡೋಣ. 2 ವರ್ಷದಲ್ಲಿ ಇದ್ದೀರಾ ಮಾಡಿ, ಇಲ್ಲ ಅಂದ್ರೆ ನಾವಿದ್ದೇ ಇದ್ದೀರಿ. ಏನಣ್ಣ, ನಾವಿದ್ದೇ ಇದ್ದೀರಿ. 1 ನಿಮಿಷ, 1 ಸೈನು ಕ್ಯಾನ್ಸಲ್ ಮಾಡಕ್ಕೆ. ಅರ್ಥ ಆಯ್ತಾ? ಮಾಡೇ ಮಾಡ್ತೀವಿ. ಯಾಕಂದ್ರೆ ನನ್ನ ಪಂಚಾಯತಿ ಉಳಿಬೇಕು, ಅದಕ್ಕೆ ಮಾಡೇ ಮಾಡ್ತೀವಿ. ಆಗಿದ್ರು ಮಾಡ್ತೀವಿ. ಅವಾಗ ಜಾಸ್ತಿ ಕೇಳಿ ಏನಣ್ಣ ಹೇಳಿದ್ರಿ, ಮಾಡೇ ಮಾಡ್ತೀವಿ. ಅದರಿಂದ ಉಪಯೋಗ ಬೇಡ. ನಾನು ಹೇಳೋದು ಪ್ರಾಕ್ಟಿಕಲ್ ಆಗಿದ್ರೆ, ಸೈಂಟಿಫಿಕ್ ಆಗಿದ್ರೆ ಮಾಡಿ. ಈಗ ಅಟ್ಯಾಚ್ ಆಗಿತ್ತಪ್ಪ ಗೆಜ್ಜಿಲ್ಗೆರೆ ಮಾಡ್ಬೇಕು, ಮಾಡಿ. ಗೆಜ್ಜಿಲ್ಗೆರೆದು ಮದ್ದೂರು ಟೌನ್ ಎಷ್ಟು ದೂರ ಇದೆ?
6 ಕಿಲೋಮೀಟರ್. ಅಲ್ಲಿಂದ ಅಪೀಲ್ ಮಾಡಕ್ಕೆ ಇಲ್ಲಿಂದ ಅಲ್ಲಿಗೆ ಯಾರು ಹೋಗ್ತಾರೆ? ನೀವು ದಿನ ಎದ್ದು ನಗರಸಭೆ ಆಫೀಸ್ಗೆ ಯಾವನು ಹೋಗ್ತಾನ್ರಿ ಇಲ್ಲಿಂದ? ಬೆಳಗ್ಗೆ ಮಾಡಕ್ ಕೆಲಸ ಇಲ್ಲ ನಮ್ಗೆ. ಮತ್ತೊಂದು ಶಾಸಕರ ನಿಲುವಿಗೆ ದಿನೇಶ್ ಗೋಳಿಗರ ನಿಲುವಿಗೆ ಪಂಚಾಯತಿ ಇದೇ ಬರೇ.